ನನ್ನ ಜೀವನ ಮುಗೀತು ಇಷ್ಟೇ, ಇದು ನನ್ನ ಸಾವು ಇನ್ನೇನು ದೂರ ಇಲ್ಲ, ಹತ್ರಕ್ಕೆ ಬಂತು ಅಂದ್ಕೊಂಡೆ ನಾನು. ಆಮೇಲೆ ಅಷ್ಟು ಅಂದ್ಕೊಂಡಿದ್ದಕ್ಕೆ ಸ್ವಲ್ಪ ದಿನಕ್ಕೆ ಈ ಅಮ್ಮನವ್ರದ್ದು ಯೂಟ್ಯೂಬಲ್ಲಿ ನಾನು ನೋಡಿದೆ. ಯೂಟ್ಯೂಬಲ್ಲಿ ನೋಡಿ ಹೇ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇವತ್ತು ಅಮಾವಾಸ್ಯೆ ದಿನ. ಆ್ಯಕ್ಚುಲಿ ಗೈಸ್, ಇಲ್ಲಿ ಒಂದು ಚಮತ್ಕಾರ ಏನಂದರೆ, ನಾನು ಯಾವಾಗಲೂ ಹೇಳ್ತೀನಿ ಅಮ್ಮನವರ ಪವಾಡದಲ್ಲಿ ಚಮತ್ಕಾರ ಅಂತೂ ಆಗೇ ಆಗುತ್ತೆ. ಆ್ಯಕ್ಚುಲಿ ಗೈಸ್, ಭಾಳ ದೂರದಿಂದ ಒಬ್ಬರು ಬಂದಿದ್ದರು. ಅವರು 15 ವರ್ಷಗಳಿಂದ ಭಾಳ ಕಷ್ಟದಲ್ಲಿದ್ದರು. ಆದರೂ ಸಹ ಅವರು ಅಯ್ಯೋ ಈ ಜೀವನ ನನಗೇನು ಕಪ್ಪ ಬೇಕು, ಸತ್ತೋಗೋಣ ಅಂದಾಗ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು, ಅಂದರೆ ನನ್ನ ಚಾನಲ್ನ ನೋಡಿಕೊಂಡು ಅವರು ಇಲ್ಲಿವರೆಗೂ ಬಂದು ಇವತ್ತು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದನ್ನು ಸಹ ಅವ್ರ ಜೀವನದಲ್ಲಿ ಏನು ವಾಕ್ಯಗಳು ಘಟನೆಗಳು ನಡೆದಿದೆ, ಅವ್ರು ಯಾಕೆ ಸಾಯಬೇಕು ಅಂತ ಮನಸ್ಸು ಬಂತು ಅಂತ ಸಹ ಇದರಲ್ಲಿ ನಾನು ಅವ್ರನ್ನ ಕೇಳಿ ತಿಳ್ಕೊಂಡಿದ್ದೀನಿ. ಗೈಸ್, ಅಮ್ಮನವರ ಪವಾಡ ಅಂತೂ 100% ಗ್ಯಾರಂಟಿ, ಅವರ ಚಮತ್ಕಾರ ಇದ್ದೇ ಇರುತ್ತೆ. ಗೈಸ್, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, 4 ಜನಕ್ಕೆ ತಿಳಿಸ್ಕೊಡಿ. ಸರ್, ನಮ್ಮದು ಗದಗ ಜಿಲ್ಲೆ ರೋಣ ತಾಲೂಕು ಮುಗುಳಿ ಗ್ರಾಮ, ಅಲ್ಲಿಂದ ಬಂದಿರೋದು ನಾವು. ನಾನು ಎಷ್ಟೋ ದೇವಸ್ಥಾನಗಳಲ್ಲಿ ಅಲ್ಲಿ ಹೋಗಿ ಬಂದೆ ಪರಿಹಾರ ಸಿಗುತ್ತೆ ಅಂತ. ಎಲ್ಲಿ ನಂಗೆ ಪರಿಹಾರ ಸಿಕ್ಕಲಿಲ್ಲ. ಹಂಗೆ ಒಂದು 15 ವರ್ಷ ಆಗಿ ಬಂತು. ಇದು ಏನಂತಲೇ ಗೊತ್ತಾಗಲಿಲ್ಲ. ಕೊನೆಗೆ ನಾನು ಏನು ಮಾಡೋದು, ಇಲ್ಲಿಗೆ ನನ್ನ ಜೀವನ ಮುಗೀತು ಇಷ್ಟೇ, ಇದು ನನ್ನ ಸಾವು ಇನ್ನೇನು ದೂರ ಇಲ್ಲ, ಹತ್ರಕ್ಕೆ ಬಂತು ಅಂದ್ಕೊಂಡೆ ನಾನು. ಆಮೇಲೆ ಅಷ್ಟು ಅಂದ್ಕೊಂಡಿದ್ದಕ್ಕೆ ಸ್ವಲ್ಪ ದಿನಕ್ಕೆ ಈ ಅಮ್ಮನವ್ರದ್ದು ಯೂಟ್ಯೂಬಲ್ಲಿ ನಾನು ನೋಡಿದೆ. ಯೂಟ್ಯೂಬಲ್ಲಿ ನೋಡಿ ಇದ್ರ ಮೊದಲು ನಾನು ಅಟ್ಟೂರು ಅಂತ ಇತ್ತಲ್ಲ, ಅಲ್ಲಿಗೆ ಹೋಗೋದು ಇತ್ತು ನನಗೆ. ಇದು ತ್ರಿಶೂಲ ಕೊಟ್ಟು ನಮ್ಮ ಕೈಯಿಂದನೇ ತೋರಿಸ್ತಾರಲ್ಲ, ನಮಗೆ ಎಲ್ಲ ಪಿಕ್ಚರ್ ತೋರಿಸ್ತಾಯಮ್ಮ, ಅದಕ್ಕೆ ನಾನು ಇಲ್ಲಿ ಹೋಗ್ಬಿಟ್ರೆ ಡೈರೆಕ್ಟಾಗಿ ನಮಗೆ ಸಿಗ್ಬೋದು ಯಾರು ಮಾಡಿಸಿದ್ದು ಏನು ಅಂತ ಅಂದ್ಕೊಂಡು ನಾನು ಸ್ವಲ್ಪ ದಿನ ಬಿಟ್ಟು ಹೋಗೋಣ, ದುಡ್ಡಿಲ್ಲ ಅಂದ್ಕೊಂಡು ಆ ಅಮ್ಮಂಗೆ ಅಲ್ಲೇ ನಮಸ್ಕಾರ ಮಾಡಿದೆ. ಅಮ್ಮ, ನೀನೇ ಅಲ್ಲಿಗೆ ನಮ್ಗೆ ಕರೆಸ್ಕೊಂಡು ನೀನೇ ನಮ್ಮ ಕಷ್ಟ ಪರಿಹಾರ ಮಾಡಬೇಕು ಅಂತ ನಾನು ಅಲ್ಲಿ ಫಸ್ಟ್ ನಮಸ್ಕಾರ ಮಾಡಿಕೊಂಡೆ. ಆಮೇಲೆ ಒಂದು 15 ದಿವಸ ಆದಮೇಲೆ ದುಡ್ಡು ಅಡ್ಜಸ್ಟ್ ಆಯಿತು. ಇಲ್ಲಿಗೆ ಬಂದು ಸ್ವಾಮೀಜಿಯವ್ರಿಗೆ ಭೇಟಿ ಆದಮೇಲೆ ಟೋಕನ್ ಮಾಡಿಸ್ಬೇಕು ಅಂತೇಳಿ ಬೇರೆಯವ್ರು ಹೇಳಿದರು. ಸ್ವಾಮೀಜಿಗೆ ಭೇಟಿ ಆದೆ. ಅವ್ರು ಹೇಳಿದರು, ಬೇಡಪ್ಪ ಅಷ್ಟು ದೂರದಿಂದ ಬಂದಿದ್ಯಾ, ನೀನಿರು, ನಾನೆಲ್ಲ ಆಮೇಲೆ ಪೂಜೆ ನಿಲ್ಲಿಸ್ತೀನಿ ಅಂದರು. ಹಂಗೆ ಅವತ್ತು ಅಮಾವಾಸ್ಯೆ ದಿವಸ ಗದ್ದಲಾಯಿತು, ಯಾರೂ ಪೂಜೆ ನಿಲ್ಸೋಕ್ಕಾಗಲಿಲ್ಲ. ಒಂದು 2-3 ದಿವಸ ಹೋಯ್ತು, ಭಾನುವಾರ ಗಂಟೆ ಹೋಯ್ತು. ನಾನು ಸ್ವಾಮೀಜಿ ಯಾಕೋ ನನಗೆ ಅತಿ ಜಾಸ್ತಿ ತ್ರಾಸಾಗುತ್ತೆ, ನಾನು ಓಡೋಗ್ಬಿಡೋಣ ಅನಿಸುತ್ತೆ ಅಂದೆ. ಅವತ್ತೇ ಸಾಯಂಕಾಲ ನನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ಅಮ್ಮನವರು ತ್ರಿಶೂಲ ಐತೆ, ಆ ತ್ರಿಶೂಲ ಕೊಟ್ಟು ಹೋಮ ಹಾಕಿದರು. ಹೋಮ ಹಿಡ್ಕೊಂಡು ನಾನು ನಿಂತ್ಕೊಂಡೆ ಕಣ್ಣು ಮುಚ್ಕೊಂಡು. ಅವು ಹೋಮ ಹಾಕ್ತಾ ಅದು ಒಂದು ಮೇಣದ ಜ್ಯೋತಿ ಥರ ಬಂತು, ದೀಪದ ಥರ. ಅದಕ್ಕೆ ಅವ್ರ ಶಿಷ್ಯಂದ್ರು ಇರ್ತಾರೆ, ಏನು ಬರುತ್ತೆ ಏನಿಲ್ಲ ಅದೆಲ್ಲ ಕೇಳ್ತಾರೆ ನಮಗೆ. ಕೇಳಿದಾಗ ನಾನು ಏನಿಲ್ಲ ಸ್ವಾಮಿ, ಒಂದು ಮೇಣದ ದೀಪದ ಥರ ಬಂತು ಅಷ್ಟೇ ಅಂತ ಹೇಳಿದೆ. ಅದು ಏನು ಅಂತ ಕೇಳು, ಅದು ತೋರಿಸುತ್ತೆ ನಿನಗೆ ಅಂತ ಹೇಳಿದರು. ಅಲ್ಲ, ನಿಮ್ಮ ಕಷ್ಟ ಏನಿತ್ತು? ನಮ್ಮ ಕಷ್ಟ, ನಮ್ಮ ಮನೆಯಲ್ಲಿ ಒಬ್ರಿಗೆ ನನ್ನ ಹೆಂಡ್ತಿಗೆ ನನಗೆ ಫಸ್ಟ್ ಮದುವೆ ಆದ ತಕ್ಷಣವೇ ಅವಳಿಗೆ ನನಗೆ ಸರಿ ಹೋಗಲಿಲ್ಲ. ಹಂಗೆ ಯಾಕೆ ಈ ಥರ ಆಗುತ್ತೆ, ನಮಗಿಬ್ರಿಗೆ ಯಾಕೆ ಅಡ್ಜಸ್ಟ್ ಆಗ್ತಿಲ್ಲ, ನನಗೆ ಕಂಡ್ರೆ ಇವಳಿಗೆ ಆಗಲ್ಲ, ಇವಳು ಕಂಡ್ರೆ ನನಗಾಗಲ್ಲ, ಇದು ಏನು ಅಂತ ಒಟ್ಟಲ್ಲಿ ಜಗಳ ಸ್ಟಾರ್ಟೇ ನಮ್ಮದು. ಒಂದು ದಿವಸನೂ ನಮ್ಮ ನೆಮ್ಮದಿ ಜೀವನನೇ ಇಲ್ಲ. ನಾನಾಯಿತು, ನನ್ನ ಹೆಂಡ್ತಿ ಆಯಿತು, ನಮ್ಮ ಮನೆಯವರಾಯಿತು, ನಮ್ಮ ಅಪ್ಪ ಅಮ್ಮ ಅವ್ಳು ಚೆನ್ನಾಗೇ ನೋಡ್ಕೊತಿದ್ರು ಮೊದಲು. ನಾನು ಅವ್ಳ ಜೋಡಿ ಜಗಳ ಮಾಡಿ ಹೋದ್ಮೇಲೆನೂ ನಮ್ಮ ಅಪ್ಪ ಅಮ್ಮ ಅವ್ರು ಚೆನ್ನಾಗೇ ನೋಡ್ಕೊತಿದ್ರು ನನ್ನ ಹೆಂಡ್ತಿಗೆ. ಹಿಂಗೆ ಇದ್ದಕ್ಕಿದ್ದಂಗೆ ಅವ್ರ ಮೇಲೆ ಜಗಳ ತೆಗಿಯೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಹೆಂಡ್ತಿ ಎಲ್ಲ ಆಗಿದ್ದು ನಿನ್ನಿಂದನೇ, ನಿನ್ನ ಸಲುವಾಗಿ ನಾನು ಅತ್ತಿ ಮಾವನಿಗೂ ವಜ್ಜೆ ಆಗಬೇಕಾಯ್ತು, ನಾವು ಏನು ಮಾಡೋಣ, ನನ್ನ ಹಣೆ ಬರೋಣ ಹಿಂಗೆ ಹಂಗೆ ಅಂತ ಅವಳು ಕಣ್ಣೀರು ಹಾಕೋಳು, ನಾನು ಅವಳ ಮೇಲೆ ಆಕಿನೂ ನನ್ನ ಮೇಲೆ ರೇಗೋಳು. ಇದು ಯಾಕೆ ಹಿಂಗಾಗುತ್ತೆ ಅಂತ ನಾನು ಎಷ್ಟೋ ದೇವಸ್ಥಾನಗಳಲ್ಲಿ ಅಡ್ಡಾಡಿದೆ, ಏನು ಅಡ್ಡಾಡಿದ್ರು ನನಗೇನು ಸಿಗಲಿಲ್ಲ. ಲಾಸ್ಟ್ಗೆ ಇಲ್ಲಿಗೆ ನನ್ನ ಜೀವನ ಮುಗೀತು, ಸತ್ತೋಗ್ಬಿಡೋಣ ಅಂದ್ಕೊಂಡೆ. ನಾನು ಸತ್ತೋಗ್ಲಿ ಅಮ್ಮನ ಜಾಗದಲ್ಲಿದ್ದೀನಿ, ಇನ್ನೇನು ಬೇಡ, ಬದುಕಿರೋದು ವೇಸ್ಟು. ನನ್ನ ಹೆಂಡ್ತಿನೇ ನಾನು ನಂಬಲ್ಲ, ಅವಳೂ ನಾನು ನಂಬಲ್ಲ, ಇದು ಏನೋ ಗೊತ್ತಿಲ್ಲ, ಈ ಜೀವನನೇ ಬೇಡ ಅಂದ್ಕೊಂಡಿದ್ದು ನಾನು. ಈ ದೇವಸ್ಥಾನಕ್ಕೆ ಬಂದಮೇಲೆ ಅಲ್ಲಿ ಹೋಮ ಹಾಕಿದ್ರು. ಆಮೇಲೆ ಪಿಕ್ಚರೆಲ್ಲ ತೋರಿಸ್ತದೆ ನಮ್ಮ ಅಮ್ಮನವರದಲ್ಲಿ. ಇದೆ ಅಮ್ಮನವ್ರ ದೇವಸ್ಥಾನದಲ್ಲಿ, ಈ ಕಾಳಿಕಾದೇವಿ ಭಕ್ತರಹಳ್ಳಿ ಹೊಸಕೋಟೆ ಇದು. ಅಲ್ಲಿ ಹೋಮ ಹಾಕಿದ್ಮೇಲೆ ಎಲ್ಲ ಪಿಕ್ಚರ್ ತೋರಿಸ್ತು ನನಗೆ.
ಇದು ಯಾಕೆ ಈ ಥರ ಆಯಿತು ನಮ್ಮ ಜೀವನ ಅಂತ. ಅದೇ ಊರವರೇ ನನಗೆ ಮದುವೆ ಮಾಡಿಸಿರೋರು, ನಮ್ಮ ಊರವರೇ. ಫಕೀರಪ್ಪ ಯಲ್ಲಪ್ಪ ಜಿಗಳೂರು ಮತ್ತು ಅವ್ರ ಅಳಿಯ ದಾಟ್ನಾಳವನು ಹನುಮಪ್ಪ ಯಲ್ಲಪ್ಪ ಮುಗುಳಿ ಅಂತ. ಅವ್ರಿಗೆ ನಮ್ಮ ಅಪ್ಪ ಅವ್ರು ಕೇಳಿದ್ರು, ಎಲ್ಲಿ ಕನ್ಯೆ ಇದ್ರೆ ನೋಡು ನಮ್ಮ ಹುಡುಗನಿಗೆ ಅಂತ. ಇವ್ರು ನೋಡಿದ್ರು, ನೋಡಿ ನನಗೆ ಮದುವೆ ಮಾಡಿಸಿದ್ರು ಆ ಹುಡುಗಿ ಕರ್ಕೊಂಬಂದು. ಮಾಡಿಸಿದ್ಮೇಲೆ ಇವ್ರು ಏನು ಮಾಡಿದರು, ನನ್ನ ಹೆಂಡ್ತಿನ ವಶೀಕರಣ ಮಾಡ್ಕೊಂಡ್ರು. ವಶೀಕರಣ ಮಾಡ್ಕೊಂಡಿದ್ದು ಈ ಅಮ್ಮನೇ ತೋರಿಸಿದ್ದು ನನಗೆ. ಅವಳ ಮೈಯಲ್ಲಿ ದೆವ್ವ ಬಿಟ್ಟಿರೋದು, ಈ ಯಾತಾಳ ಅಂತಾರಲ್ಲ ಆ ಥರ ಪ್ರೇತಾತ್ಮ ಅವಳ ಮೈಯಲ್ಲಿ ಬಿಟ್ಟು, ನಮ್ಮ ಮನೆಯವ್ರ ಮೇಲೆ ಯಾರ ಮೇಲೆ ಅವಳಿಗೆ ನಂಬಿಕೆ ಬರಬಾರ್ದು, ಅವಳ ಮೇಲೆ ನಮಗೆ ನಂಬಿಕೆ ಬರಬಾರ್ದು. ಒಟ್ಟಲ್ಲಿ ಅವ್ರು ಹೇಳ್ದಂಗೆ ಇವಳು ಕೇಳಬೇಕು. ಈ ಥರ ಮಾಡಿ ನಮ್ಮನ್ನೇ ಕೆಟ್ಟವ್ರನ್ನಾಗ ಆಗೋ ಥರ ನನ್ನ ಹೆಂಡ್ತಿ ದೃಷ್ಟಿಯಲ್ಲಿ ಆಗಲಿ, ನಮ್ಮ ಹೆಂಡ್ತಿ ಮನೆಯವ್ರ ಕಡೆ ದೃಷ್ಟಿಯಲ್ಲಿ ಆಗಲಿ ನಾವು ಕೆಟ್ಟವ್ರಾಗಬೇಕು, ಅವ್ರು ಒಳ್ಳೆಯವರಾಗೇ ಇರಬೇಕು. ಆ ಥರ ಅವ್ರು ಮಾಡಿಸಿರೋದು. ಯಾರು ಫಕೀರಪ್ಪ ಮತ್ತು ಅವನ ಅಡ್ಡ ಹೆಸರು ಟೀಕೆಪ್ಪ ಅಂತಾರೆ. ಅವನ ಮಗನ ಹೆಸರು ಬಸ್ಯ. ಅವ್ರ ಅಳಿಯ ಅವನು ನೇಣು ಹಾಕೊಂಡು ಸತ್ತೋದ. ಆ ಅಮ್ಮನೇ ಅವ್ನು ಸಾಯಿಸಿದ್ದು ಅಂತ ತೋರಿಸಿದ್ರು. ಅವ್ನು ಮಾಡಿರೋ ಪಾಪದ ಕೆಲಸಕ್ಕೆ ಅವ್ನು ನೇಣು ಹಾಕೊಂಡೇ ಸತ್ತೋದ. ಈಗ ಅವ್ರಿಗೂ ಅದೇ ಗತಿ ಅಂತ ಅಮ್ಮನ ತೋರಿಸಿರೋದು. ಮುಂದೆ ಅವ್ರ ವಂಶನೇ ನಿರ್ವಂಶ ಆಗುತ್ತೆ. ಈಗ ನಂಬಿ ಬಂದವರಿಗೆ ಯಾವ ಥರ ನಾವು ಮೋಸ ಮಾಡ್ತೀವೋ ಅದೇ ಥರ ನಮ್ಗೆ ದೇವ್ರು ಮೋಸ ಮಾಡ್ತಾನೆ ಅಂತ ತೋರಿಸಿದ್ದಕ್ಕೆ ಈ ಅಮ್ಮನೇ ಕಾರಣ. ಯಾರಿಗೆ ಮಾನವರಿಗೆ ಯಾರೇ ಆಗಲಿ ಇವಾಗ ರೆಡಿ ಆಗಿದೆ ನಿಮಗೆಲ್ಲ? ರೆಡಿ ಆಗಿದೆ. ಸ್ವಲ್ಪ ಕ್ರಮೇಣ ಕಮ್ಮಿ ಆಗ್ತಾ ಇದೆ ನನಗೆ. ಅದು ಅಲ್ಲಿ ಅಮ್ಮ ತೋರಿಸಿದ ಮೇಲೆ ನನಗೆ ಒಂಥರ ಬೇಜಾರಾಗೋಯ್ತು. ಯಾಕಪ್ಪ, ನನಗೆ ತಾಯಿ ಆವಾಗಲೇ ಈ ಥರ ಬುದ್ಧಿ ಬಂದಿದ್ರೆ ನನ್ನ ಹೆಂಡ್ತಿಗೆ ನಾನು ಈ ಥರ ಹಿಂಸೆ ಕೊಡೋಕ್ಕಾಗ್ತಿರ್ಲಿಲ್ಲ. ಸರ್, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ದೇವಸ್ಥಾನಕ್ಕೂ ಹೋದೆ. ಈ ಮಾಟ ಮಂತ್ರ ಮಾಡೋದು ನನ್ನ ಮೇಲೆ ಜಾಸ್ತಿ ಪ್ರಯೋಗ ಆಯ್ತಲ್ಲ, ಅದರಿಂದ ನಾನು ಬೇರೆ ಕಡೆ ದೇವಸ್ಥಾನಗಳಲ್ಲೆಲ್ಲ ಹೋದೆ. ಆದರೆ ಅಷ್ಟು ಇಲ್ಲಿ ಸಿಕ್ಕಿರೋಷ್ಟು ನೆಮ್ಮದಿಯಲ್ಲಿ ಎಲ್ಲಿ ಸಿಕ್ಕಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಮೂಲತಃ ನಾನು ಫಸ್ಟು ಇದಕ್ಕೆ ಹೋದೆ, ಹುಲಿ ಜಯಂತಿ ಅಂತ. ಅಲ್ಲಿ ಹೋಗಿ ಸ್ವಲ್ಪ ದಿವಸ ಇದ್ದೆ. ಅಲ್ಲಿ ನಮಗೇನು ಅಷ್ಟೊಂದು ಕಾಣ್ ಬರಲಿಲ್ಲ. ಅಲ್ಲಿಂದ ಹಂಗೆ ದೂಡ್ತಾ ಅಲ್ಲ. ಎಕ್ಸಾಕ್ಟ್ಲಿ ನಿಮ್ಮ ಕಷ್ಟ ಏನಿತ್ತು? ನಮ್ಮ ಕಷ್ಟ ಅಂದರೆ ಅದೇ ಈ ವಾಮಾಚಾರ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ ಅಂದ್ರೆ ಒಬ್ರಿಗೊಬ್ರು ಇದಿಲ್ಲ, ವಿಶ್ವಾಸ ಇಲ್ಲ, ಇಲ್ಲ. ಹಂಗೆ ಮುಂದೆ ನನ್ಗೆ ಮದುವೆ ಆಯ್ತಲ್ಲ, ಆಮೇಲೆ ಇವರು ವಾಮಾಚಾರ ಮಾಡಿಸಿದ್ರು. ಯಾರು ಅಂದ್ರೆ ಟೀಕೆಪ್ಪ, ಅವನ ಹೆಸರು ಫಕೀರಪ್ಪ. ಅವರು ಮದುವೆ ಮಾಡಿಸಿದ್ರು. ಅವರೇ ಮಾಟ ಮಂತ್ರ ಮಾಡಿಸಿ ನಮ್ಮಿಬ್ರು ಗಂಡ ಹೆಂಡ್ತಿನ ಬೇರೆ ಮಾಡಿದ್ದು ಇಲ್ಲಿ ದೇವಸ್ಥಾನದಲ್ಲಿ ನಮ್ಗೆ ಗೊತ್ತಾಯ್ತು. ಅವಳ ಮೈಯಲ್ಲಿ ವಾಮಾಚಾರದ ವಶೀಕರಣದ ಒಂದು ಪ್ರೇತಾತ್ಮ ಹೋಗಿಸಿದ್ದನ್ನು ಈ ತಾಯಿ ನಮ್ಗೆ ತೋರಿಸಿದ್ದು. ನಮ್ಮ ಮನೆಯಾಗೆಲ್ಲ ಮಾಟ ಮಂತ್ರ ವಾಮಾಚಾರ ಮಾಡಿಸಿದ್ದು ಈ ಅಮ್ಮ ತೋರಿಸಿದ್ರು. ಆಮೇಲೆ ನಮ್ಮೂರಲ್ಲಿ ಎಷ್ಟೋ ಸಾವುಗಳಾದ್ರು. ಅದು ಯಾಕಾಯ್ತು ಅಂತ ಈ ಅಮ್ಮನೇ ತೋರಿಸಿದ್ ನಮ್ಗೆ. ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು ಅವರು. ಅದು ಈ ಅಮ್ಮನೇ ತೋರಿಸಿದ್ದು. ಯಾಕಂದ್ರೆ ಇವ್ ತಂದಿ ಮಗ ಮತ್ತೆ ಇನ್ನೊಬ್ರು ಇವ್ರ ಅಳಿಯ, 3 ಜನ ಸೇರಿ ಆ ಅಮ್ಮನಿಗೆ ಕಟ್ ಹಾಕ್ಸಿದ್ದು. ಅದನ್ನು ಈ ಅಮ್ಮನೇ ತೋರಿಸಿದ್ರು. ತೋರಿಸಿದ್ಮೇಲೆ ಇಲ್ಲಿ ಸ್ವಾಮೀಜಿ ಏನ್ ಮಾಡಿದ್ರು, ಅದನ್ನ ಹೋಮ ಹಾಕಿದ್ರಲ್ಲ, ಹೋಮದಲ್ಲಿ ಕಟ್ಟೆಲ್ಲ ಬಿಸಿದಾಗ ಅದು ಒಂದು ರೂಪ ನೋಡಕ್ಕೆ ನನ್ಗೆ ಅಸಾಧ್ಯ ಆಯ್ತು. ಇಂಟ್ರೂ ಕೊಡ್ತಾ ಇದ್ರಲ್ಲ, ಅವ್ರ ಹೆಸರು ಬಸವ ಅಂತ ಕರಿತೀವಿ ನಾವು. ಆ್ಯಕ್ಚುಲಿ ಅವರು ಬಂದು ಮ್ಯಾಕ್ಸಿಮಮ್ ಅಂದರೆ ಒಂದು 14 to 20 ಡೇಸ್ ಆಗಿದೆ. ಅಮ್ಮನವ್ರು ನಂಬ್ಕೊಂಡು ಬಂದಿದ್ದು ಅವರು. ಇವಾಗೆಲ್ಲ ಕ್ಲಿಯರ್ ಆಗಿ ಅವ್ರ ಮನೆ ಸೇರ್ಕೊಂಡಿದ್ದಾರೆ. ಭಾಳ ಅದ್ಭುತವಾದಂಥ ಚಮತ್ಕಾರ ಅಮ್ಮನವ್ರದ್ದು. ಯಾವಾಗಲೇ ಯಾರೇ ಆಗಲಿ ಅಮ್ಮನ ನಂಬಿ ಬನ್ನಿ. 100% ನಾನು ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ, ನಂಬಿ ಬನ್ನಿ. ಅಮ್ಮನವ್ರು ಯಾವಾಗಲೂ ಕೈ ಬಿಡಲ್ಲ. ಯಾಕಂದರೆ ಯಾರು ಕರೆಯಲ್ಲ. ಅಮ್ಮನವರು ಅವ್ರನ್ನ ಬೇಕಾದವ್ರನ್ನ ಖಂಡಿತವಾಗಿ ಕರೆದು ಅವರ ಸಮಸ್ಯೆಗಳು ಏನೇ ಇರಲಿ ಪರಿಹಾರ ಅಂತೂ ಕೊಡುತ್ತಾರಂತ ನನ್ನ ನಂಬಿಕೆ. ನಿಮಗೆ ನಂಬಿಕೆ ಇರಲಿ. ಇಂಥ ದೇವಸ್ಥಾನಗಳು ನಮ್ಮ ಇಡೀ ಕರ್ನಾಟಕದಲ್ಲಿ ಇಂಥದ್ದು ಇರುತ್ತೆ. ಇಂಥ ಶಕ್ತಿ ರೂಪದಲ್ಲಿ ಅಮ್ಮನವರೆಲ್ಲ ಕೂತ್ಕೊಂಡಿದ್ದಾರೆ. ಆ ಶಕ್ತಿಯಿಂದ ನಮ್ಗೆ ಲಾಭ ಆದರೆ ನಾವು ತಗೊಬೇಕು ಅಂತ ನಮ್ಮ ಹೇಳ್ತಾ, ಇನ್ನು ಮುಂದಕ್ಕೆ ಏನಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೆಲ್ಲ ಹೊಸ ಬ್ಲಾಗಲ್ಲಿ ನಾವೆಲ್ಲ ಸಿಗೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಮ್ಮನವರ ಆಶೀರ್ವಾದ ಎಲ್ಲರ ಮೇಲೇನೂ ಇರಲಿ.